ಹಾಯ್ ಹಲೋ ಫ್ರೆಂಡ್ಸ್, ಕವಿ ಕೊಡಗು ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಕ್ಯಾರೆಟ್ ಸಲಾಡ್ ಅಥವಾ ಕ್ಯಾರೆಟ್ ಕೋಸಂಬರಿ ಅಂತಲೂ ಹೇಳ್ಬೋದು. ಹಬ್ಬದ ಸ್ಪೆಷಲ್ ಅಂತಲೂ ಹೇಳ್ಬೋದು. ಅಥವಾ ಮಕ್ಕಳಿಗೆ ದೊಡ್ಡವರಿಗೆ ಆರೋಗ್ಯವಾಗಿ ತಿನ್ನೋಕ್ಕೆ ಮನೆಯಲ್ಲೇ ಇರುವಂತಹ ತರಕಾರಿಗಳಿಂದ ಒಂದು ಸಿಂಪಲ್ಲಾಗಿ ಸಲಾಡ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥದ್ದು ಸಣ್ಣದಾಗಿ ತುರಿದಿರುವಂಥ 2 ಕ್ಯಾರೆಟು, ಮತ್ತು ಚಿಕ್ಕ ಸೈಜ್ನ 2 ಈರುಳ್ಳಿ, ಮತ್ತು ಒಂದು ಅರ್ಧ ಕಪ್ಪು ಸೌತೆಕಾಯಿ ಸಣ್ಣದಾಗಿ ಕಟ್ ಮಾಡಿರೋದು, ಮತ್ತು ಚಿಕ್ಕ ಸೈಜ್ನ 2 ಟೊಮೊಟೊನ ಹಾಕ್ಕೊಳ್ಳಿ. 1 ಕಪ್ ತುರಿದಿರೋವಂಥ ತೆಂಗಿನಕಾಯಿ, ಮತ್ತು ಸಾಂಬಾರು ಸೊಪ್ಪು, ಅರ್ಧ ಚಿಟಿಕೆ ಪೆಪ್ಪರ್ ಪೌಡರು. ಇದನ್ನು ಹಾಕೋದ್ರಿಂದ ಶೀತ ಇರೋರಿಗೆ ತುಂಬ ಒಳ್ಳೆಯದು. ಯಾಕಂದರೆ ಖಾರ ಅಲ್ವಾ, ಅದು ಶೀತನ ಅವಾಯ್ಡ್ ಮಾಡುತ್ತೆ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. ಇದಕ್ಕೆ ನಾನು ಹಸಿಮೆಣಸಿಕಾಯಿನ ಹಾಕಿಲ್ಲ, ಯಾಕಂತಂದರೆ ನಮ್ಮಲ್ಲಿ ಜಾಸ್ತಿ ಖಾರನ ಯೂಸ್ ಮಾಡೋಲ್ಲ, ಹಾಗಾಗಿ. ಮತ್ತು ಇದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಮನೆಯಲ್ಲೇ ಇರುವಂತಹ ತರಕಾರಿಗಳಿಂದ ಈ ರೀತಿ ಸಲಾಡ್ಗಳನ್ನು ಮಾಡಿಕೊಂಡು ನೀವು ತಿನ್ನಿ. ಮತ್ತು ಮಕ್ಕಳಿಗೂ ಆದಷ್ಟು ವಾರಕ್ಕೊಮ್ಮೆ 3-4 ಸರಿ ಇದನ್ನು ಕೊಡಿ. ನೋಡಿ ಮತ್ತು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಹಾಗೆಯೇ ನಮ್ಮ ಆರೋಗ್ಯನೂ ಕೂಡ ಇದೇ ರೀತಿ ಸುಂದರವಾಗಿ ಕಾಣುತ್ತೆ. ಮತ್ತು ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದರೂ ಕೇಳ್ತಾರೆ ಅನ್ನುವಾಗ ಅರ್ಜೆಂಟಾಗಿ ಇದನ್ನು ಮಾಡಿ. ಆದಷ್ಟು ಹೆಲ್ದಿ ಪದಾರ್ಥಗಳನ್ನ ಸಾಧ್ಯವಾದಷ್ಟು ಮನೇಲೇ ಮಾಡಿ. ಯಾಕಂದರೆ ಹಿರಿಯವರು ಕಾಣದೆ ಹೇಳಿದಾರೆ ಆರೋಗ್ಯವೇ ಭಾಗ್ಯ ಅಂತ. ಸೊ ಅದಕ್ಕಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ವ್ಯೂವರ್ಸ್ ಆ್ಯಂಡ್ ಫ್ರೆಂಡ್ಸ್.